ಹೇಳ್ಕೊಳ್ತಾರೆ. ನಾ 27 ಅಧಿಕಾರಿಗಳಲ್ಲೇ ನಾ ಹೇಳಿದ್ದು ಒಬ್ಬರಿಗೆ ಒಬ್ಬಗ ಅದು ಆಗಲಿಲ್ಲ ಅನ್ನೋ ಅಸಮಾಧಾನ ಅನ್ನುವಂಥ ಮಾತು ಹೇಳಿದಾಗ ಯಾರು ಅಂತೇಳಿ ನಮ್ಮ ಮೀಡಿಯಾದವ್ರಿಗಂತೂ ಗೊತ್ತದ ಹುಡುಕಾಡ್ಲಿಕ್ಕೆ ಶುರು ಮಾಡಿದಾಗ ನಮ್ಮ ಮೌನ ಕ್ರಾಂತಿಯ ಮೌನ ಬದಲಾವಣೆಯ ಮೌನ ಟ್ರಾನ್ಸ್ಫರ್ ಮಾಡುತ್ತಿರುವಂಥ ಅಶೋಕ್ ಪಟೇಲ್ ಜೊತೆಗೆ ಮಾಂತೇಶ್ ಕೌಜುರ್ಗಿ ಅವ್ರ ಹೆಸರು ಕೇಳಿ ಬರೋದ್ರಿಂದಾಗಿ ಫಸ್ಟ್ ಟೈಮ್ ಒಂದು ಸಮಾಧಾನ ಆಯಿತು. ಅಟ್ಲೀಸ್ಟ್ ಒಂದಿಷ್ಟು ಸಂಘರ್ಷ ಮಾಡುವಂಥದ್ದು ತಮ್ಮ ಬೇಕಾದ್ರೆ ನೆಮಿಸುವಂಥ ಕೆಲಸವನ್ನು ಇವರು ಮಾಡ್ತಾ ಇದ್ದಾರಲ್ಲ ಅದರ ಜೊತೆಗೆ ಇಲ್ಲಿ ಟ್ರಾನ್ಸ್ಫರ್ಗೆ ಮೇನ್ ನಮ್ಮ ಸತೀಶ್ ಅವರಲ್ಲ ಅವನು 2 ಮಾಡಿಸಿರ್ಬೋದು, ಭಾಳ ಇಲ್ಲ ಸುತ್ತ ಅವ್ರು ಹೇಳ್ಕೊಳ್ತಾ ಇದ್ದಾರೆ. 27 ಆದರೂ ನಾವು ಒಂದು ಕೇಳಲ್ಲ ಒಂದು ಹೇಳಿದ್ದೆ ಅನ್ನೋ ಮಾತಾಡಿದಾಗ ಸಹಜವಾಗಿ ಅವರು ಎಲ್ಲನೂ ಅವರ ಬದಲಾಯಿಸ್ತಾರೆ, ಇಡೀ ಜಿಲ್ಲಾ ಅವ್ರ ಕೈಲಿದೆ ಅನ್ನುವಂಥ ಒಂದು ಆರೋಪಗಳು ಕೇಳಿ ಬರ್ತಾ ಇರ್ತಾವೆ. ಅದು ಸಹಿತ ಇಲ್ಲೇನೋಪ್ಪ ಪಾಪ ಅವರಿಗೆ ಅಸಮಾಧಾನ ವ್ಯಕ್ತಪಡಿಸಿದಾಗ ಈ ನಾವು ನಮ್ಮ ಲಕ್ಷ್ಮೀಬಾಯಿ ಹೆಬ್ಬಾಳ್ಕರ್ ಜೊತೆಗೂ ಇದು ಆಗಿತ್ತು ತಿಕ್ಕಾಟ ಸತೀಶ್ ಅವರಿಗೆ ಮತ್ತು ಹೆಬ್ಬಾಳ್ಕರ್ ಬಾಯಿ ಅವರಿಗೆ. ಆ ಸಂದರ್ಭದಲ್ಲೂ ಇದೇ ಮಾತನ್ನು ಮಾತಾಡಿದರು. ನಾವು ಕೆಳಗೆ ಇಳಿಸಿರ್ತೀವಿ ಬಸ್ನಿಂದ ಮತ್ತು ಹಿಂದೆ ಮತ್ತು ಅವರು ಬಂದಿರ್ತಾರೆ ಅಧಿಕಾರಿಗಳು ಅನ್ನುವಂಥ ಮಾತನ್ನು ಸತೀಶ್ ಅವರಿಂದ ಮಾತಾಡಿದರು. ನಮ್ದು ಏನು ನಡೆಯುದಿಲ್ಲ ರೀ ಅನ್ನುವಂಥ ಮಾತನ್ನು ಆದರೂ ಅವರು CM ಜೊತೆ ಮಾತಾಡೋದಾಗಿರ್ಬೋದು ಮತ್ತೇನಾಗಿರ್ಬೋದು ಮಾಡ್ತೀನಿ ಅನ್ನೋಂಥ ಮಾತನ್ನು ಹೇಳಿದ್ದಾರೆ. ಅದು ಅವ್ರಿಗೆ ಬಿಟ್ಟಂಥ ವಿಷಯ ಅಂತೇನೋ ಅವ್ರು ತೇಲಿಸಿ ಹೇಳಿದ್ದಾರೆ. ಬಟ್ ಅವ್ರಿಗೆ ಅಸಮಾಧಾನ ಆಗಿದೆ ಅನ್ನೋದು ಮಾತ್ರ ಸತ್ಯ, ಅದೇನು ಸುಳ್ಳಲ್ಲ. ಅವರ ಮಾತುಗಳಿಂದ ನಂಗೆ ಅನಿಸ್ತಾ ಇದೆ. ಮತ್ತು ರಾಜಕಾರಣದಲ್ಲಿ ನೇರವಾಗಿ ಟೀಕೆ ಮಾಡೋದು ಟಿಪ್ಪಣಿ ಮಾಡೋದು ಅಲ್ಲ ಅನ್ನೋದು ಈಗೆಲ್ಲ ನಾವು ತಿಳ್ಕೊಳ್ಳೋಂಥ ವಿಷಯ. ಅದರಲ್ಲೂ ಮೌನಿ ಬಾಬಾ